ಗೆದ್ದಾಗ ಹಿಗ್ಗಲ್ಲ, ಸೋತಾಗ ಕುಗ್ಗಲ್ಲ. ಇದು ಗಿಲ್ಲಿ ನಟ ಅವರ ಗೆಲುವಿನ ಮಾತು. ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ನಟ ಅವರು ಗೆದ್ದಿದ್ದಾರೆ. ಜಾಲಿವುಡ್ಡಲ್ಲಿ ರಾತ್ರಿ ಆದರೂ ಕೂಡ ನಾವು ಬೆಳಗ್ಗೆ ಆದರೂ ನಾವು ಕಾಯ್ತಾನೆ ಇರ್ತೀವಿ ಗಿಲ್ಲಿ ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗೋಕ್ಕೆ ಅಂತ ಫ್ಯಾನ್ಸ್ಗಳು ಬಂದಿದ್ದಾರೆ. ಫಸ್ಟ್ ರಿಯಾಕ್ಷನನ್ನು ಕೇಳ್ತಾ ಹೋಗ್ತೀನಿ. ನೀವು ಬೆಳಗ್ಗೆಯಿಂದ ಕಾಯ್ತಾ ಇದ್ರಿ, ಗಿಲ್ಲಿ ಅವರೇ ವಿನ್ ಆಗ್ತಾರೆ ಅಂತ ಮುಂಚೆನೇ ಗೊತ್ತಿತ್ತು, ಯಾವುದೇ ಶಾಕ್ ಇಲ್ಲ, ಸರ್ಪ್ರೈಸ್ ಇಲ್ಲ, ಒಂದು ಫರ್ಮ್ ಡಿಸಿಷನ್ನು. ನಿಮ್ಮ ಮೊದಲನೇ ಮಾತು ಗಿಲ್ಲಿ ಗೆಲುವಿನ ಬಗ್ಗೆ. ಅಣ್ಣ ಮೊದಲೇ ಗೊತ್ತಿತ್ತು ನಮಗೆ ಗಿಲ್ಲಿ ಯಾವುದೇ ಕಾರಣಕ್ಕೂ ಸೋಲಲ್ಲ ಅಂತ. ಎಲ್ಲ ಜನ ಸಪೋರ್ಟ್ ಎಲ್ಲ ಹೊರಗಡೆ ಎಲ್ಲ ನೋಡ್ಕೊ ಬಂದಿದ್ದೀವಿ. ರ್ಯಾಲಿ ಇದೆಲ್ಲ ಮಾಡ್ಕೊ ಬಂದಿದ್ದಾರೆ. ತುಂಬ ಸಪೋರ್ಟು, ಯಾಕೆಂದರೆ ಅವನು ಹಳ್ಳಿ ಪ್ರತಿಭೆಯಿಂದ ಬಂದಿರೋ ಹುಡುಗ. ಎಲ್ಲ ರೈತರ ಮಕ್ಕಳು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ತುಂಬ ಅವನಿಗೆ ಗೊತ್ತಿತ್ತು. ಒಟ್ಟು ಅವರು ಇವಾಗ ಯಾವಾಗ ಬರ್ತಾರೆ ಅಲ್ಲಿವರೆಗೂ ಕಾಯ್ತಾ ಕೂರ್ತಿರ್ತೀವಿ ನಾವು ಇಲ್ಲಿ ಗಿಲ್ಲಿಗೋಸ್ಕರ. 50 ಲಕ್ಷ ಸಿಕ್ಕಿದೆ, ಒಂದು ವಿನ್ನಿಂಗ್ ಟ್ರೋಫಿ. ಯಾವ ಥರ ಈ ಗೆಲುವು ಗಿಲ್ಲಿ ನಟ ಅವರ ಕೆರಿಯರನ್ನು ಚೇಂಜ್ ಮಾಡ್ಬೋದು ಅನ್ಸುತ್ತೆ ಈ ಸಂದರ್ಭದಲ್ಲಿ? ಅವ್ರು ಏನೇ ಆದ್ರೂ ಅವ್ರ ಹಳ್ಳಿ ಸೊಡಗು ಇವೆಲ್ಲನೂ ಬಿಡ್ಕೊಡಲ್ಲ ಯಾವುದೇ ಕಾರಣಕ್ಕೂ. ಅವ್ರು ಇವಾಗ ಹೆಂಗಿದ್ದಾರೆ ಮುಂದೆನೂ ಹೋಗ್ತಾ ಹೋಗ್ತಾನೋ ಅದೇ ಥರ ಇರ್ತಾರೆ ಅಂತ ಹೇಳ್ತೀವಿ. ನೀವು ಬೇರೆ ಬೇರೆ ಊರುಗಳಿಂದ ಬಂದಿರೋದ್ರಿಂದ ಕೇಳ್ತೀನಿ, ಒಬ್ಬ ಬಡ ರೈತನ ಮಗ ಇವತ್ತು ಈ ಗೆಲುವು ನೋಡಿರೋದು ಎಷ್ಟು ಖುಷಿ ಕೊಡ್ತಾ ಇದೆ? ತುಂಬಾ 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 ಖುಷಿ ಆಗ್ತಿದೆ. ಬಡ ರೈತರ ಮಗ ಗೆದ್ದಿರೋದು ಇದು ಫಸ್ಟ್ ಅನ್ಕೋತೀನಿ. ಇದು ತುಂಬಾ ತುಂಬಾ ನಮಗೆಲ್ಲ ಫ್ಯಾನ್ಸಿಗೆಲ್ಲ, ಗಿಲ್ಲಿ ಫ್ಯಾನ್ಸಿಗೆಲ್ಲ. ಮತ್ತಿನ್ನೊಂದು ಹೇಳೋದು ಅಂತಂದ್ರೆ, ಗಿಲ್ಲಿ ಫ್ಯಾನ್ಸಿಗೆ ವಿ ಹ್ಯಾವ್ ರಿಕ್ವೆಸ್ಟ್ ಫ್ರಮ್ ಗಿಲ್ಲಿ ಫ್ಯಾನ್ಸು, ತಾಳ್ಮೆ ರೀತಿಯಿಂದ ವರ್ತಿಸಿ, ಓಕೆನಾ? ನಾವು ಹಾಸನಿಂದ ಅಣ್ಣ ಗಿಲ್ಲಿಗೋಸ್ಕರ ಸಪೋರ್ಟ್ ಮಾಡ್ಬೇಕಿಂತ ಅಂತ ಹೇಳ್ಬಿಟ್ಟು ಹಾಸನಿಂದ ಬಂದಿರೋದಣ್ಣ ನಾವು. ಯಾಕೆಂದರೆ ಫಸ್ಟ್ ಆಫ್ ಆಲ್ ಏನಿರೋದು ಅಂದರೆ ಸಿಂಪಲ್, ಏನಂದರೆ ಬಡವ್ರ ಮಕ್ಕಳು ಬೆಳಿಬೇಕಷ್ಟೇ. ಅದಕ್ಕೋಸ್ಕರ ನಾವು ಹಾಸನಿಂದ ಗಿಲ್ಲಿ ಸಪೋರ್ಟ್ ಮಾಡ್ಬೇಕಂತ ಬಂದಿರೋದು. ನಮ್ಮ ಭರತ್ ಗೌಡ ಅಂತ ನಂದು SP ಕ್ರಿಯೇಷನ್ಸ್ ಅಂತ ಒಂದು ಕಂಪ್ನಿ ಇದೆ. ಆದರೂ ನಾವು ಬಂದಿರೋದು ಏನಕ್ಕೆ ಅಂದರೆ ಗಿಲ್ಲಿಗೋಸ್ಕರ ಅಲ್ಲಿಂದ ನಾವು ಹುಡುಕ ಬಂದಿದ್ದೀವಿ. ಯಾಕೆಂದರೆ ಬಡವ್ರ ಮಕ್ಳಿಗೆ ಬಿಡಬೇಕು, ಗಿಲ್ಲಿಗೋಸ್ಕರ ಸಪೋರ್ಟ್ ಮಾಡೋಕ್ಕೋಸ್ಕರ ನಾನು ನಮ್ಮ ಭಾವ ಇಬ್ಬರೂ ಅಲ್ಲಿಂದ ಹುಡ್ಕೊಂಡು ಇವತ್ತು ಬೆಳಗ್ಗೆನೇ ಬಂದು ಇಲ್ಲಿಂದ ವೆಯ್ಟ್ ಮಾಡ್ಕೊಂಡಿವಿ. ಬೆಳಗ್ಗೆಯಿಂದನೂ ಬೆಳಗ್ಗೆ 8 o'clock ಇಷ್ಟ ಗಂಟೆ ನಾವು ವೇಟ್ ಮಾಡಿದ್ವಿ ಗಿಲ್ಲಿಗೋಸ್ಕರ. ಯಾಕೆಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು, ಗಿಲ್ಲಿಗೋಸ್ಕರ ವೇಟ್ ಮಾಡ್ಕೊಂಡು ಬಂದಿರೋದು ಸರ್. ಅಂತಂದ್ರೆ ನಾನು ಇಷ್ಟು ಸೀಸನ್ ಕೂಡ ನಾನು ಬಿಗ್ ಬಾಸೇ ನೋಡಿಲ್ಲ ಸರ್. ಈ ಬಿಗ್ ಬಾಸ್ ಏನಕ್ಕೆ ಇದು ಸುಮ್ಮನೆ ಟೆಂಪ್ರವರಿಗಾಗಿ ಮಾಡ್ತಾರೆ, ಏನೋ ಟೈಮ್ ವೇಸ್ಟ್. ನಾವು ಒಬ್ಬರು ಎಜುಕೇಟೆಡ್ ಆಗಿ ಬಿಗ್ ಬಾಸ್ನ ಸುಮ್ಮನೆ ಕೂತ್ಕೊಂಡು ಏನಕ್ಕೋಸ್ಕರ ನೋಡಬೇಕು ಅಂತ ನೋಡ್ತಿದ್ದಾರೆ ನಾವು. ಈ ಸೀಸನ್ ಬಿಗ್ ಬಾಸ್ ನೋಡೋಕೆ ಕಾರಣ ಏನಂತಂದರೆ ಅವ್ರು ಗಿಲ್ಲಿ ಅವರು ಒಂದೊಂದು ಮಾತು ಹೇಳ್ತಾರೆ, ಏನೋ ಜನರು ಕಷ್ಟಪಟ್ಟು ಏನೋ ಬೆಳಗ್ಗೆಯಿಂದ ಸಂಜೆ ತನಕ ಏನೋ ಕಷ್ಟ ಕೆಲಸ ಅಂತ ಬಂದು TV ಮುಂದೆ ಕೂತ್ಕೊಂಡಾಗ ಜನರನ್ನ ನಗಿಸ್ಬೇಕು ಅಂತ, ಆ ಒಂದು ನಗುಗೋಸ್ಕರ ಅಷ್ಟೇ ನಾವು ಬಿಗ್ ಬಾಸ್ ನೋಡಿರೋದು. ನಾವು ಗಿಲ್ಲಿ ಅವ್ರನ್ನ ಇವಾಗಿಂದಲ್ಲ ಹಿಂದೆಯಿಂದ 5 ಶೋ ಕೂಡ ನೋಡಿದ್ದೀವಿ. ಅಷ್ಟು ಗಿಲ್ಲಿ ಫ್ಯಾನ್ ನಾವು. ಗಿಲ್ಲಿಗೋಸ್ಕರ ನಾವು ಬೆಳಗ್ಗೆಯಿಂದ ಅಲ್ಲ ನಾಳೆ ತನಕ ಸಂಜೆ ತನಕ ಕಾಯ್ತೀವಿ. ಗಿಲ್ಲಿಯನ್ನ ನಾವು ನೋಡ್ಕೊಂಡೇ ಹೋಗೋದು. ಜೈ ಗಿಲ್ಲಿ! ಸರ್ ಗಿಲ್ಲಿ ಅವರು ಒಂದ್ ನಿಮಿಷ ಗಿಲ್ಲಿ ಅವರು ಗೆದ್ದ ತಕ್ಷಣ ಸುದೀಪ್ ಅವ್ರನ್ನ ಹಗ್ ಮಾಡ್ತಾರೆ, ಚಕ್ಕಿ ಇಸ್ಕೊಳ್ತಾರೆ, ಕಪ್ಪು ತಗೊಳ್ತಾರೆ. ಆಗ್ಲೇ ಒಂದು ಮಾತು ಹೇಳ್ತಾರೆ, ನಾನು ಯಾವತ್ತೂ ಚೇಂಜ್ ಆಗಲ್ಲ, ಹಿಂಗೆ ಇರ್ತೀನಿ ಅಂತ. ಆ ಸಿಂಪ್ಲಿಸಿಟಿ ಬಗ್ಗೆ ಅಭಿಮಾನಿಗಳಾಗಿ ಏನ್ ಹೇಳ್ತಾರೆ? ಅಣ್ಣ, ಉಟ್ಗುಣ ಸತ್ರು ಹೋಗಲ್ಲ ಅಂತಾರಲ್ಲ, ಅದು ಮಾತು ಅಣ್ಣ, ನಿಜ ಅದು. ಅವ್ರು ಹೇಳಿದ್ರೇಳಿ ಉಟ್ಗುಣ ಸತ್ರು ಹೋಗಲ್ಲ ಅಂತಾರಲ್ಲ, ಅದು ಸತ್ಯ ಮಾತು ಅಣ್ಣ. ಅದು ಕಿರಾತಕದು ಒಂದು ಸಾಂಗ್ ಐತೆ, ಆ ಸಾಂಗಿಗೆ ಎಲ್ಲ ಕನ್ವರ್ಟ್ ಆಗೈತೆ ಇವನಿಗೆ, ಗಿಲ್ಲಿಗೆ. ಸಖತ್ತಾಗಿ ಆಡ್ತಾವನೆ ಸರ್. ಇಲ್ಲಿಂದ ನಾವು ಎಲ್ಲೆಲ್ಲಿಂದನೂ ಬಂದಿದ್ದೀವಿ ಇಲ್ಲಿ ಗಿಲ್ಲಿ ಫ್ಯಾನ್ಸ್ ನೋಡೋಕ್ಕೆ. ಬೆಳಿಗ್ಗೆ ನಾವು ಸಾಯಂಕಾಲ ನಿನ್ನೆಯಿಂದನೂ ಸಾಯಂಕಾಲ ಬಂದು ಇಲ್ಲಿ ಕಟ್ಔಟ್ ಹಾಕ್ಸಿರೋರು ಎಷ್ಟೋ ಜನ ಕೆಂಗೇರಿ, ಉಪನಗರ, ನಾಯಿಂಡಹಳ್ಳಿ, ಕುಂಬ್ಳಗೂಡು ಎಲ್ಲ ಕಡೆ ಗಿಲ್ಲಿ ದೇವ. ಗಲ್ಲಿಲ್ಲ ಅವನ್ ದೇವ. ಇಡೀ ಕರ್ನಾಟಕದಲ್ಲೇ ಗಿಲ್ಲಿ ಅವ. ಒಂದು ಅಯ್ಯಪ್ಪ ಸ್ವಾಮಿಗೆ ಹೋಯ್ತಾ ಇದ್ರು ಅಲ್ಲಿ ಅವ್ನು ಗಿಲ್ಲಿ ಫೋಟೋ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಇವತ್ತಿನವರೆಗೂ 12 ಸೀಸನ್ವರೆಗೂ ಇಲ್ಲಿವರೆಗೂ ಯಾರ್ದು ಇದೇ ತರ ಕ್ರೇಜ್ ಯಾರ್ದು ಬಂದಿಲ್ಲ. ಫಸ್ಟ್ ಟೈಮ್ ಬಂದಿರೋದು ಗಿಲ್ಲಿ ನಟ ಒಬ್ನೇ. ಡಮಾಲ್ ಡುಮಿಲ್ ಡಕ್ಕ ಈ ಸತಿ ಗಿಲ್ಲಿ ಪಕ್ಕ. ಸರ್ ಗಿಲ್ಲಿ ಬಂದು KL11 ಮಂಡ್ಯ ಅಂದ್ರೆ ಮಂಡ್ಯ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು. ಮಂಡ್ಯ ಹುಡುಗ, ಮಂಡ್ಯ ಜಿಲ್ಲೆಯವನು ಗಿಲ್ಲಿ. ಅದಕ್ಕಾಗಿ ರೈತರು ಮನ್ಸು ಮಾಡಿದ್ರೆ ಒಂದು ಝೀರೋನ ಒಂದು ಹೀರೋ ಮಾಡ್ತಾರೆ, ಒಂದು ಹೀರೋನ ಝೀರೋ ಮಾಡ್ತಾರೆ. ರೈತರು ಮನ್ಸು ಮಾಡಿದ್ರೆ ರೈತರು ಹುಡುಗ ಗೆದ್ದಿದ್ದಾನೆ. ಇವಾಗ ನಮಗೂ ತುಂಬ ಖುಷಿಯಾಗಿದೆ. ಅವ್ರು ನೋಡೋಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಜೈ ಗಿಲ್ಲಿ. ನನ್ನ ಅನಿಸಿಕೆ ಏನಂದ್ರೆ ಗಿಲ್ಲಿ ಇದೇ ತರ ಬೆಳಿಬೇಕು. ಯಾವ್ದಾರ ಒಂದು ಫಿಲಮ್ ಮಾಡಿದ್ರೆ ಗಿಲ್ಲಿ ಪಕ್ಕ ಅವನಿಗಂತೂ ನಾವೇ ಸಪೋರ್ಟ್ ಮಾಡೋದು. ಯಾಕಂದ್ರೆ ಅವನಿಗಿರೋ ಕ್ರೇಜ್ ಅಲ್ಲಿ, ಅವನಿಗಿರೋ ಕ್ರೇಜ್ ಅಲ್ಲಿ, ಅವನಿಗಿರೋ ಫ್ಯಾನ್ಸ್ ಅಲ್ಲಿ ನಮಗೆ ನನ್ನ ಅನಿಸಿಕೆ ಏನಂದ್ರೆ ಗಿಲ್ಲಿ ಒಂದು ಫಿಲಮ್ ಮಾಡ್ಲೇಬೇಕು. ನಾವು ಅವನಿಗೆ ಇದೇ ತರ ಯಾವಾಗೂ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಕರ್ನಾಟಕ ಜನತೆ ಅವ್ನ್ ಫಿಲಮ್ ಮಾಡಿದ್ರೆ ಸಪೋರ್ಟ್ ಪಕ್ಕ ಮಾಡೇ ಬಿಡ್ತೀವಿ. ಅವನಂತೂ ಪ್ಯಾನ್ ಇಂಡಿಯಾ ಹೀರೋ ಅಂತ ಮಾಡೇ ಮಾಡ್ತೀವಿ ನಾವು ಎಲ್ಲ. ದರ್ಶನ್ ಬಿಟ್ರೆ ಗಿಲ್ಲಿ ಬಂದಿದ ತಕ್ಷಣ ವಿಸಿಲ್ಲು, ಆ ಕ್ರೇಜು ಯಾವುದೇ ನಟ ಯಾವುದೇ ಕಾಮಿಡಿಯನ್ಗಿಲ್ಲ. ಗಿಲ್ಲಿ ಬಿಟ್ರೆ ಇನ್ಯಾರು ಬರಕ್ ಸಾಧ್ಯ ಇಲ್ಲ. ದರ್ಶನ್ ಲೆವೆಲ್ಗೆ
ಗಿಲ್ಲಿ ಅವರು ಬೆಳಿಬೇಕು ಅಂತ ನಾವು ಆಸೆ ಪಡ್ತಾ ಇದೀವಿ. ಅಣ್ಣ ಇಲ್ಲಿ ಯಾವ ಫ್ಯಾನ್ಸು ಏನಿಲ್ಲ ಅಣ್ಣ, ಎಲ್ಲ ನಾವು ಈಕ್ವಲ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬಡವ್ರ ಮಕ್ಳು ಗೆಲ್ಲಿಸ್ಬೇಕು. ನೀವೆಲ್ಲ ಹೇಳಿ ಓಕೆನಾ. ಇಲ್ಲಿಗೆ ಯಾರು ಸಪೋರ್ಟ್ ಮಾಡ್ತಾವ್ರೆ ಎಲ್ಲರೂ ನಾವು ಫ್ಯಾನ್ಸ್ ಗಿನ್ಸ್ ಏನಿಲ್ಲ ಅಣ್ಣ, ಎಲ್ಲರೂ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇರೋದು. ಯಾವ ನಮ್ದೊಂದು ಫ್ಯಾನ್ಸ್ ಉದ್ದೇಶ ವಾರು ಏನಂದ್ರೆ ಏನಿಲ್ಲ ಅಣ್ಣ, ಗಿಲ್ಲಿ ನಮ್ಮ ಗಿಲ್ಲಿ, ಡಿ ಗಿಲ್ಲಿ. ಬಾಸ್ ಮತ್ತೆ ಸುದೀಪ್ ಬಾಸ್ ಒಂದಾಗ್ಬೇಕಂತ ಕಾಯ್ತಾ ಇದೀವಿ. ಅದು ಅವರಿಬ್ರು ಒಂದಾದ್ರೆ ಕರ್ನಾಟಕ ನಾಳೆ ಎಕ್ಸಾಮ್ ಇಟ್ಕೊಂಡು ಇವತ್ತು ಗಿಲ್ಲಿ ಬರ್ತಾನೆ ನೋಡ್ಕೊಳಕ್ ಬಂದಿದ್ದೀವಿ ಸರ್. ಇನ್ನೊಂದ್ ಏನ್ ಗೊತ್ತೇನಣ್ಣ, ಗಿಲ್ಲಿ ಇದು ಡಿ ಬಾಸ್ ನ ಸುದೀಪ್ ಸರ್ ನ ಒಂದ್ ಮಾಡ್ಬೇಕಾಗಿರೋರು ನಾವು. ಕಾಂಟ್ರವರ್ಸಿ ಅಂತೂ ಯಾವತ್ತೂ ಮಾಡಬಾರ್ದು. ನಾವು ಸುದೀಪ್ ಸರ್ ನ ಗಿಲ್ಲಿ ಸುದೀಪ್ ಸರ್ ನ ದರ್ಶನ್ ಸರ್ ನ ಒಂದ್ ಮಾಡಿದ್ರೆ ಇಡೀ ಕರ್ನಾಟಕನೇ ಅವ್ರಿಗಿಂತ ಖುಷಿ ಬೀಳೋರು ಯಾರು ಇಲ್ಲ ಸರ್. ದರ್ಶನ್ ಸುದೀಪ್ ಸರ್ ಇವ್ ಒಂದಾಗ್ಬೇಕು ಅಂತ ಹೇಳ್ತೀವಿ. ಯಾವ್ದೋ ನಮ್ ಬಾಸಿಗೆ ಒಂದ್ ಕೆಟ್ಗಳಿಗೆ ಬಂದೈತೆ, ಒಳ್ಳೇದಾಗೆ ಆಗುತ್ತೆ. ನಮ್ ಬಾಸಿಗೆ ಸುದೀಪ್ ಬಾಸು ನಮ್ ಡಿ ಬಾಸ್ ಒಂದೇ ಹಾಗೆ ಆಗ್ತಾರೆ, ಹಾಗೆ ಆಗುತ್ತೆ. ನಮ್ ಡಿ ಬಾಸ್ ಹೊರಗಡೆ ಬಂದೇ ಬರ್ತಾರೆ. ನಮ್ ಡಿ ಬಾಸ್ಗೆ ಒಳ್ಳೇದಾಗೆ ಆಗುತ್ತೆ. ತಾಯಿ ಚಾಮುಂಡೇಶ್ವರಿ. ಇವಿಷ್ಟು ಕೂಡ ಗಿಲ್ಲಿ ಫ್ಯಾನ್ಸ್ ಅವರ ಫಸ್ಟ್ ರಿಯಾಕ್ಷನ್. ಒಂದು ಏನಂತಂದ್ರೆ ಈಗ ಗಿಲ್ಲಿ ಅವರು ಗೆದ್ದಿದ್ದಾರೆ, ಒಂದು ಬಡತನದ ಕುಟುಂಬದಿಂದ ಬಂದರೂ ಕೂಡ ಈ ಒಂದು ದೊಡ್ಡ ಗೆಲುವು ಗಿಲ್ಲಿ ಅವರಿಗೆ ಬೇಕಾಗಿತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಮೊದಲ ಹಂತದಿಂದ ಇಲ್ಲಿವರೆಗೂ ಕೂಡ ಗಿಲ್ಲಿ ಅವರಿಗೆ ಸಪೋರ್ಟ್ ಅನ್ನ ಮಾಡ್ಕೊಂಡು ಬಂದಿದ್ವಿ. ಹಾಗಾಗಿ ಈ ಒಂದು ಖುಷಿಯನ್ನ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಇನ್ನೂ ಹೆಚ್ಚಿನದಾಗಿ 2-3 ದಿನಗಳ ಕಾಲ ಒಂದು ಬ್ಯಾಶ್ ರೀತಿಯಲ್ಲಿ ಫೇಸ್ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ, ಹರ್ಷವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬಿಟ್.